ಸ್ನೇಹಿತರೆ, ಇಂದಿನ ದಿವಸ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ನೋಡೋಣ. ಮೊದಲನೆಯದಾಗಿ ಗೂಗಲ್ ಸರ್ಚಿಗೆ ಬಂದು RRB ಬೆಂಗಳೂರು ಅಂತ ಟೈಪ್ ಮಾಡಿರಿ. RRB ಬೆಂಗಳೂರು ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ನೋಡಿ. ಇಲ್ಲಿ ಇದ್ರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ RRB ಬೆಂಗಳೂರಿನ ಮುಖಪರದೆ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ಬಂದು ಇಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತ ಇದೆ ನೋಡಿ, ಸ್ಟಾರ್ಟಿಂಗ್ ಇದೆ. ಅಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ ನಂತರ ಇದೇ ಪೇಜಲ್ಲಿ ನಾವು ಅರ್ಜಿ ಸಲ್ಲಿಕೆಯನ್ನು ಮಾಡಬೇಕಾಗಿರುತ್ತದೆ. ಇದರಲ್ಲಿ ಬಂದು ಸೆಕ್ಷನ್ ಕಂಟ್ರೋಲರ್ ಅಪ್ಲೈ ಅಂತ ಇದೆಯಲ್ಲ, ಈ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈಗ 2024-25ರಲ್ಲಿ ಯಾರು ರೈಲ್ವೆ ಅಪ್ಲಿಕೇಶನ್ ಹಾಕಿರಲ್ಲ ಅವರು ಮತ್ತೊಂದು ಸರಿ ಕ್ರಿಯೇಟ್ ಆನ್ ಅಕೌಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಹೊಸದಾಗಿ ಮಾಡೋರು ಮಾತ್ರ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಮಾರ್ಕ್ ಮಾಡ್ತಾನೆ ನೋಡಿ, ಕ್ರಿಯೇಟ್ ಆನ್ ಅಕೌಂಟ್, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದು ಆಲ್ರೆಡಿ ಹೇಳಿರೋದೇ ಇದೆ, ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಇದಾದ ನಂತರ ಕ್ರಿಯೇಟ್ ಆನ್ ಅಕೌಂಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಇವಾಗ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಇದೆ, ಕಂಟ್ರಿ ಆಫ್ ನ್ಯಾಷನಾಲಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಗೆಳೆಯರೆ. ನೆಕ್ಸ್ಟ್ ಬಂದು 10ನೇ ತರಗತಿಯ ಅಂಕಪಟ್ಟಿಯಲ್ಲಿರುವಂತೆ ಇಲ್ಲಿ ನಮ್ಮ ಫುಲ್ ನೇಮ್ ಹಾಕಬೇಕು. ನಂತರ ಹಾಕಿರ್ತಕ್ಕಂಥ ನೇಮ್ನ ರೀಟೈಪ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಕೊಡಬೇಕು. ಅದೇ ರೀತಿಯಾಗಿ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್ ಅಂತ ಇದೆ, ಇಲ್ಲಿ ನೋ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಬಂದು ಡೇಟ್ ಆಫ್ ಬರ್ತು, 10ನೇ ತರಗತಿಯಲ್ಲಿರುವಂತೆ ಡೇಟ್ ಆಫ್ ಬರ್ತ್ ಹಾಕಿ, ಹಾಗೆ ಕನ್ಫರ್ಮು ರೀಕನ್ಫರ್ಮ್ ಕೊಡಿ. ನೆಕ್ಸ್ಟ್ ಬಂದು ಸೆಲೆಕ್ಟ್ ಜೆಂಡರ್ ಅಂತ ಇದೆ, ಇಲ್ಲಿ ಮೇಲ್ ಇರೋರು ಮೇಲ್ ಹಾಕ್ಕೊಳ್ಳಿ ಅಥವಾ ಫಿಮೇಲ್ ಇರೋರು ಫಿಮೇಲ್ ಹಾಕ್ಕೊಳ್ರಿ. ಹಾಗೆಯೇ ಅದೇ ರೀತಿಯಾಗಿ ರೀಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಬಂದು 10ನೇ ತರಗತಿಯಲ್ಲಿರುವಂತೆ ನಿಮ್ಮ ತಂದೆಯ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಹಾಗೆಯೇ ನಂತರ ಹಾಕಿರ್ತಕ್ಕಂಥ ತಂದೆ ಹೆಸರನ್ನ ರೀಕನ್ಫರ್ಮ್ ಕೊಡಿ. ಅದೇ ರೀತಿಯಾಗಿ ತಾಯಿ ಹೆಸರು. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಳಗಡೆ ಮೊದಲನೇದಾಗಿ ಮೇಲ್ ಅಂತ ಇದೆ, ನೆಕ್ಸ್ಟು ಮೊಬೈಲ್ ನಂಬರ್ ಅಂತ ಇದೆ. ಮೊದಲನೇ ಕಾಲಮ್ನಲ್ಲಿರ್ತಕ್ಕಂತಹ ಮೇಲ್ ಅಡ್ರೆಸ್ ಹಾಕಿ, ನೆಕ್ಸ್ಟು ಅದು ಜನರೇಟ್ ಇಮೇಲ್ OTP ಅಂತ ಕ್ಲಿಕ್ ಮಾಡಿ. ಮೇಲಿಗೆ ಒಂದು OTP ಬರುತ್ತೆ, ಅದನ್ನು ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಮೊಬೈಲ್ ನಂಬರು ಜನರೇಟ್ OTP ಅಂತ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ನಂಬರ್ ಹಾಕಿ, ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತಿ, ಆ ಬಂದಿರತಕ್ಕಂಥ OTP ಹಾಕಿ ಅಲ್ಲಿ ವೆರಿಫೈ ಮಾಡ್ಕೋಬೇಕು. ನಂತರ ಬಂದು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಇದೆ, ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಸ್ಮಾಲ್ ಲೆಟ್ರು, ಆ್ಯಂಡ್ ದೆನ್ ಸ್ಪೆಷಲ್ ಕ್ಯಾರೆಕ್ಟ್ರು, ಆ್ಯಂಡ್ ದೆನ್ ನಂಬರ್. ಈ ರೀತಿಯಾಗಿ ಪಾಸ್ವರ್ಡ್ ಕ್ರಿಯೇಷನ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಕೊಡಬೇಕು. ಇದಾದ ನಂತರ ಇಲ್ಲಿ ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಅದು ಸ್ಕ್ಯಾನ್ ಓಕೆ ಆದಮೇಲೆ ನೆಕ್ಸ್ಟು ಕೆಳಗಡೆ ಕಾಣ್ತಿರ್ತಕ್ಕಂತಹ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಓಕೆ ಅಂತ ಬರುತ್ತೆ, ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ಇನ್ನೊಂದು ಸರಿ ರೀಕನ್ಫರ್ಮ್ ಅಂತ ಕೇಳುತ್ತೆ. ಐ ಹ್ಯಾವ್ ರೀಚೆಕ್ಡ್ ಅಬೌಟ್ ಡೀಟೇಲ್ಸ್ ಅಂತ ಕರೆಕ್ಟ್ ಅಂತ ಕೊಟ್ಟು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೊಡಿ. ಇದಾದ ನಂತರ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗಿ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಬರುತ್ತೆ. ಅದನ್ನು ಹೊಳ್ಳಿ ಇನ್ನೊಂದು ಸರಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ವಾಪಸ್ ಬಂದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿದೆ ನೋಡಿ CN014-2025 ಸೆಕ್ಷನ್ ಕಂಟ್ರೋಲರ್ ಅಂತ. ಇದರಲ್ಲಿ ಬಂದು ಸೆಲೆಕ್ಟ್ RRB, ನೀವು ಯಾವ RRB ಹಾಕ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದಾವಲ್ಲ
ಅಲ್ಲಿ ಐ ಆಮ್ ನಾಟ್ ಕರೆಕ್ಟ್ಲಿ ಡಿಬಾರ್ಡ್ ಅಂತ ಅದೊಂದು ಐ ಆಮ್ ಹಿಯರ್ ಬೈ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಾವು ಇವಾಗ ಹಾಕುವಂಥ ಅಪ್ಲಿಕೇಶನ್ನು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸು. ಗೆಳೆಯರೆ, ಈ ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ನಾವು ಕ್ರಿಯೇಟ್ ಆನ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಿದ್ರಿಂದ ಅದು ಆಟೋಮೆಟಿಕ್ ತೊಗೊಂಡ್ಬಿಡ್ತೈತಿ. ನೆಕ್ಸ್ಟ್ ಇಲ್ಲಿ ಬಂದು ಮ್ಯಾರಿಟಲ್ ಸ್ಟೇಟಸ್ಸು. ಇಲ್ಲಿ ಮದುವೆ ಆದರೂ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ರಿಲಿಜಿಯನ್ನು ನಿಮ್ಮದೇ ಯಾವುದಿದೆ ಅದನ್ನ ಹಾಕ್ಕೊಳ್ಳಿ. ಮದರ್ ಟಂಗು ಕನ್ನಡ ಇಲ್ಲ ಬೇರೆ ಯಾವ್ದಾರು ಇದ್ರೆ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಯುವರ್ ಎಕ್ಸಾಮ್ ಯಾವ್ದು ಬೇಕೋ ಅದನ್ನ ಹಾಕ್ಕೊಳ್ಳಿ. ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಷನ್ ಮಾರ್ಕ್ 1 ಮಾರ್ಕ್ 2 ಅಂತ ಎರಡಿದಾವು. ಅದರಲ್ಲಿ ಏನಾದರೂ ಮೈ ಮೇಲೆ ಏನಾದರೂ ಕಲೆಗಳಿದ್ದರೆ ಅದನ್ನ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಯಾವ್ದಾದ್ರು ಒಂದು ಹಾಕಿ ನೋ ಅಂತ ಕೊಡಿ. ನೆಕ್ಸ್ಟು ಕಮ್ಯುನಿಟಿ ಡೀಟೇಲ್ಸ್ ಅಂತ ಇದೆ ನೋಡಿ. ನೆಕ್ಸ್ಟ್ ಬಂದು ಈ ಕಮ್ಯುನಿಟಿ ಡೀಟೇಲ್ಸ್ ಒಳಗಡೆ ನೀವು ಯು ಆರ್ ಇದ್ದರೆ ಯು ಆರು, ಎಸ್ ಸಿ ಇದ್ದರೆ ಎಸ್ ಸಿ, ಎಸ್ ಟಿ ಇದ್ದರೆ ಎಸ್ ಟಿ ಯಾವ್ದು ಬರುತ್ತೆ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಪೋಸ್ಟಲ್ ಅಡ್ರೆಸ್ಸು. ಅದರಲ್ಲಿ ಬಂದು ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು. ಮೊದಲನೇದಾಗಿ ಪ್ರೆಸೆಂಟ್ ಅಡ್ರೆಸ್ ಒಳಗಡೆ ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಆ್ಯಂಡ್ ದೆನ್ನು ಅಡ್ರೆಸ್ಸು, ಆಮೇಲೆ ನಿಮ್ಮದು ಪಿನ್ ಕೋಡು, ಆಮೇಲೆ ಯಾವ ಟೌನ್ ಬರುತ್ತೆ ಸಿಟಿ ಅದನ್ನ ಹಾಕ್ಕೋಬೇಕು. ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಟಿಕ್ ಮಾಡಿಕೊಡ್ರಿ. ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ಎಲ್ಲ ಟಿಕ್ ಆದಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಮುಗಿತೈತಿ. ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಇದರಲ್ಲಿ ಕ್ಯಾಟಗರಿ ಡೀಟೇಲ್ಸು ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಇದರ ಎಸ್ ಹಾಕ್ಕೊಳ್ಳಿ, ಇಲ್ಲ ನೋ ಅಂತ ಹಾಕ್ಕೋಬೇಕು. ಇದಾದ ನಂತರ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಇದೆ. ಅದು ಅಪ್ಲಿಕೇಬಲ್ ಆಗೋರು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟು ಇ ಬಿ ಸಿ ಸರ್ಟಿಫಿಕೇಟ್ ಅಂತ ಇದೆ. ಇದು ಅಪ್ಲಿಕೇಬಲ್ ಯಾರಿಗೆ ಆಗುತ್ತೆ ಅವರು ಎಸ್ ಅಂತ ಹಾಕ್ಕೊಳ್ರಿ, ಅಥವಾ ಅಪ್ಲಿಕೇಬಲ್ ಆಗಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದು ಸರ್ವಿಂಗ್ ಆಫ್ ರೈಲ್ವೆ ಅಪ್ಲಿಕೆಂಟ್ ಅಂತ ಇದೆ ನೋಡಿ. ಅಂದರೆ ಆರ್ ಯು ಆ್ಯನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೆ, ಇಲ್ಲಿ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಅಂತ ಕೊಡಿ. ನೆಕ್ಸ್ಟು ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸು. ನೀವು ಕರೆಂಟಾಗಿ ಅಂದರೆ ಪ್ರೆಸೆಂಟಾಗಿ ಎಲ್ಲರ ವರ್ಕ್ ಮಾಡ್ತಿದ್ರೆ ಅಲ್ಲಿ ಎಲ್ಲಿ ಮಾಡ್ತೀರಾ ಎಲ್ಲಿ ಹಾಕ್ಕೊಳ್ಳಿ, ಇಲ್ಲ ಅಪ್ಲಿಕೇಬಲ್ ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ರಿ. ಇದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಆಫ್ ರಿಫಂಡ್ ಪೇ ಅಂತ ಇದೆ. ಅದರಲ್ಲಿ ರಿಫಂಡ್ ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು, ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಕನ್ಫರ್ಮ್ ಕೊಡಬೇಕು. ನೆಕ್ಸ್ಟು ಆ ಬ್ಯಾಂಕ್ನ IFSC ಕೋಡ್ ಹಾಕಬೇಕು. ಇವನ್ನ ಹಾಕಿದ ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ ಆಟೋಮೆಟಿಕ್ಕು ಯಾವ ಬ್ಯಾಂಕ್ ಅಡ್ರೆಸ್ಸು ಆಟೋಮೆಟಿಕ್ ಬರ್ತದೆ ಗೆಳೆಯರೆ. ಇದಾದ ನಂತರ ಸೇವ್ ಅಂತ ಕೊಡಿ. ಅದೇ ರೀತಿಯಾಗಿ ಸೇವ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಎಜುಕೇಷನಲ್ ಡೀಟೇಲ್ಸ್ ಕೇಳುತ್ತೆ. ಅದರಲ್ಲಿ SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಸ್ಟೇಟು, ಡಿಸ್ಟಿಕ್ಕು, ಯಾವ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಡೇಟ್ ಆಫ್ ಪಾಸಿಂಗು, SSLC ರೋಲ್ ನಂಬರ್ ಹಾಕಬೇಕು. ಹಾಗೆಯೇ ಆಮೇಲೆ ಟಾಪ್ ಆಫ್ ಲೆಫ್ಟ್ ಸೈಡ್ ಮೂಲೆಯಲ್ಲಿ ಇರುತ್ತೆ ಅದು ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಅದೇ ರೀತಿಯಾಗಿ ಈ ಹುದ್ದೆಗೆ ಪದವಿ ವಿದ್ಯಾರ್ಥಿ ಆಗಿರುವುದರಿಂದ ಅದನ್ನು ಕೂಡ ನಾವು ಪದವಿ ಎಜುಕೇಷನ್ ಡೀಟೇಲ್ಸು ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅಲ್ಲಿ ಹಾಕ್ಕೊಂಡು ಎಜುಕೇಷನ್ ಡೀಟೇಲ್ಸ್ ಆ್ಯಡ್ ಮಾಡ್ಕೋಬೇಕು. ಇದಾದ ನಂತರ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂತಹ ನೆಕ್ಸ್ಟ್ ಬಟನ್ ಇದೆ ನೋಡಿ, ಆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಬರ್ತೈತಿ ಗೆಳೆಯರೆ. ಇಲ್ಲಿ ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡ್ಬೇಕನ್ನೋ ನೋಡೋದಾದರೆ ಇಲ್ಲಿ ಕೆಳಗಡೆ ಲೈವ್ ಕ್ಯಾಪ್ಚರ್ ಫೋಟೋ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಒಂದು ಸ್ಕ್ಯಾನರ್ ಬರ್ತೈತಿ. ಆ ಸ್ಕ್ಯಾನರನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕ್ಯಾಮ್ರಾಕ್ಕೆ ಹೋಗಿ ಅಲ್ಲಿ ಮೇಲ್ಗಡೆ ಸ್ಕ್ಯಾನರ್ ಅಂತ ಬರ್ತೈತಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿಕೊಂಡು ಅನಂತರ ಇಲ್ಲಿ ಅಪ್ಲೋಡ್ ಆಗ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಸಿಗ್ನೇಚರ್ ಇದರಲ್ಲಿ ಬ್ರೋಸ್ ಅಂತ ಇದೆ ನೋಡಿ, ಆ ಬ್ರೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗ್ಯಾಲರಿಗೆ ಹೋಗಿ ಅಪ್ಲೋಡ್ ಮಾಡ್ಬೋದು ಗೆಳೆಯರೆ. ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಆದ ಮೇಲೆ ಇಲ್ಲಿ ಸೇವ್ ಅಂತ ಇದೆ, ಸೇವ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ರಿ. ಆಮೇಲೆ ಪೋಸ್ಟ್ ಪ್ರಿಫರೆನ್ಸ್ ಅಂತ ಕೇಳುತ್ತೆ, ಅಲ್ಲಿ ಆ ಸೆಕ್ಷನ್ ಕಂಟ್ರೋಲರ್ ಅನ್ನೋ ಪೋಸ್ಟ್ನ ಕ್ಲಿಕ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಗೆಳೆಯರೆ
ಪೇಮೆಂಟ್ ಮಾಡೋ ಆಪ್ಷನ್ ಬರುತ್ತೆ. ಅದು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ATM ಕಾರ್ಡು ಯಾವುದಾದ್ರೂ ವೇ ಒಳಗೆ ನೀವು ಪೇಮೆಂಟ್ ಮಾಡ್ಬೋದು. ಇದು ಎಜುಕೇಷನಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನಾನು ಪೂರ್ತಿ ಅಪ್ಲಿಕೇಶನ್ ಹಾಕ್ತಿಲ್ಲ. ಯಾರಿಗಾದರೂ ಅಪ್ಲಿಕೇಶನ್ ಹಾಕುವ ತೊಂದರೆ ಆದರೆ ಕಮೆಂಟ್ನಲ್ಲಿ ತಿಳಿಸಿ, ಹೆಲ್ಪ್ ಮಾಡ್ತಾನೆ. ಗೆಳೆಯರೇ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಯಾವುದೇ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಹುದ್ದೆಗಳ ಅಧಿಸೂಚನೆಯ ವಿವರ ಹಾಗೂ ಅಪ್ಲಿಕೇಶನ್ ಹಾಕುವ ವಿಧಾನ ಮೊದಲಾದವುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಧನ್ಯವಾದಗಳು.